ನಮಸ್ತೆ ಸ್ನೇಹಿತರೆ. ಪ್ರಶ್ನೆ ಪತ್ರಿಕೆ ನೋಡಿದ ತಕ್ಷಣ ನಮಗೆ ನೆನಪಾಗುವಂಥದ್ದು ಪರೀಕ್ಷೆ. ಹೌದು, ನಮ್ಮ ಪರೀಕ್ಷೆ ಹತ್ತಿರ ಬರ್ತಾ ಇದೆ ಅಂತಾದರೆ ನಮಗೆ ಪರೀಕ್ಷೆಯ ಭಯ ಕಾಡ್ತದೆ. ಪರೀಕ್ಷೆಯ ಭಯ ಎನ್ನುವಂಥದ್ದು ಎಲ್ರಿಗೂ ಬರುವಂಥ ಒಂದು ವಿಷಯ. ಪರೀಕ್ಷೆಯ ಭಯ ಇವತ್ತು ನಾವು ಮಾತನಾಡುವಂಥ ಒಂದು ವಿಷಯ. ಸ್ವಲ್ಪ ಸಣ್ಣ ಮಟ್ಟಿಗೆ ನಾವು ಅದರ ಬಗ್ಗೆ ಮಾತನಾಡುವ. ಪರೀಕ್ಷೆಯ ಭಯವನ್ನು ಹೇಗೆ ನಿವಾರಿಸುವಂಥದ್ದು. ಪರೀಕ್ಷೆಯು ಹತ್ತಿರ ಬರ್ತಾ ಇದೆ, ಪರೀಕ್ಷೆಯು ಸಮೀಪದಲ್ಲಿದೆ ಅಂತಾದರೆ ಈ ಪರೀಕ್ಷೆಯ ಭಯವನ್ನು ಹೇಗೆ ಹೋಗಲಾಡಿಸುವುದು. ಪ್ರತಿಯೊಬ್ಬರಿಗೂ ಕೂಡ ಆ ಪರೀಕ್ಷೆಯ ಭಯ ಇರ್ತದೆ. ನೀವೇನು ಮಾಡಬೇಕು ಅಂತಂದರೆ, ಮೊದಲನೇದಾಗಿ ಈ ಪರೀಕ್ಷೆಯ ಭಯದಿಂದ ನಾವು ದೂರ ಆಗಬೇಕು ಅಂತಾದರೆ ನಾವು ಮೊದಲು ಮಾಡಬೇಕಾದದ್ದಂತೂ ಪರೀಕ್ಷೆಗೆ ಇನ್ನೆಷ್ಟು ಸಮಯ ಇದೆ ಅಂತ ನೋಡ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಅಂದರೆ ಆ ಸಮಯ ಎಷ್ಟಿದೆ ಅಂತ ನೋಡಿಕೊಂಡು ಟೈಮ್ ಟೇಬಲನ್ನು ಹಾಕ್ಕೊಳ್ಳಿ. ಟೈಮ್ ಟೇಬಲನ್ನು ಯಾವ ರೀತಿ ಹಾಕುವಂಥದ್ದು? ಇವಾಗ ನಿಮ್ಮಲ್ಲಿ 1 ತಿಂಗಳನ್ನ ಅವಕಾಶ ಇದೆ. ಈಗ ನಿಮಗೆ ಸೆಪ್ಟೆಂಬರ್ನಲ್ಲಿ ಪರೀಕ್ಷೆ ಇದೆ. ಸಾಧಾರಣ ಸೆಪ್ಟೆಂಬರ್ ಅಕ್ಟೋಬರಲ್ಲಿ KSUನವರದ್ದು ಪರೀಕ್ಷೆ ಇರ್ತದೆ. ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಪರೀಕ್ಷೆ ಇದೆ ಅಂತಾದರೆ ಇವಾಗ ಆಗಸ್ಟ್ 15 ಆಯಿತು. ಆಗಸ್ಟ್ 15ರ ನಂತರ ಈಗ ಸಾಧಾರಣ 15 ದಿವಸಗಳ ಕಾಲ ನಿಮ್ಮ ಹತ್ತಿರ ಇದೆ ಅಂತ ಹೇಳ್ಕೊಳ್ಳುವ. ನೀವೇನು ಮಾಡಬೇಕು ಅಂತಾದರೆ, ಮೊದಲನೇದಾಗಿ ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದೆಲ್ಲ ರಿಪೀಟ್ ಆಗಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನೆಲ್ಲ ಗುರುತು ಹಾಕ್ಕೊಳ್ಬೇಕು. ಅದೊಂದು ಕೆಲಸವನ್ನು ಮೊದಲು ಮಾಡಬೇಕು. ಅದಾದ ನಂತರ ಎಷ್ಟು ದಿವಸ ಇದೆ, ನಿಮಗೆ ಎಷ್ಟು ಸಬ್ಜೆಕ್ಟ್ ಇದೆ ಅಂತ ನೋಡಿಕೊಂಡು ಆ ಸಮಯಕ್ಕೆ ತಕ್ಕಂತೆ, ಅಂದರೆ ಇವಾಗ ನಿಮಗೆ 6 ಸಬ್ಜೆಕ್ಟ್ ಇದೆ ಅಂತ ಆದರೆ ನೀವೇನು ಮಾಡಬೇಕು ಅಂದರೆ ಒಂದೊಂದು ಸಬ್ಜೆಕ್ಟನ್ನು 2 ದಿವಸಕ್ಕೆ ಇಟ್ಕೊಂಡು ಓದ್ತಾ ಹೋಗಬೇಕು. 2 ದಿವಸ ಒಂದೊಂದು ಸಬ್ಜೆಕ್ಟನ್ನು ನಾನು ಮುಗಿಸ್ತೇನೆ. ಇವಾಗ ನೀವು ಕೆಲಸಕ್ಕೆ ಹೋಗುವವರಾಗಿರ್ಬೋದು ಅಥವಾ ಚಿಕ್ಕ ಮಕ್ಕಳಿರುವಂಥ ತಾಯಂದಿರು ಕೂಡ ಇರ್ಬೋದು. ಅಂತಹ ಸಂದರ್ಭದಲ್ಲಿ ನಮಗೇನು ಅಂದರೆ ಬೆಳಗಿನ ಹೊತ್ತಲ್ಲೆಲ್ಲ ಓದಲಿಕ್ಕೆ ಕಷ್ಟ ಆಗ್ತದೆ. ಆವಾಗ ನಾವೇನು ಮಾಡಬೇಕು ಅಂದರೆ ಸಂಜೆ ಹೊತ್ತಲ್ಲಿ ಅಂದರೆ ರಾತ್ರಿ ಹೊತ್ತಲ್ಲಿ ಓದಬೇಕು. ಹಾಗೆ ನಾವೇನು ಸಂಕಲ್ಪ ಮಾಡ್ಕೊಳ್ಬೇಕು, ಇವತ್ತು ನಾನು ಚಾಪ್ಟರನ್ನು ಅರ್ಧದಷ್ಟಾದರೂ ಮುಗಿಸ್ತೇನೆ, ಅರ್ಧದಷ್ಟಾದರೂ ಓದ್ಕೊಳ್ತೇನೆ ಅಂತ ನೋಡುವಂಥದ್ದು. ಅದು ಎಲ್ಲವನ್ನು ಓದ್ಕೊಂಡು ಹೋಗಬೇಕು ಅಂತ ಇಲ್ಲ. ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಮುಖ್ಯವಾದ ಪ್ರಶ್ನೆ ಪತ್ರಿಕೆಗಳು ಯಾವುದಿದೆ ಅಂತ ನೋಡಿಕೊಂಡು ಅದನ್ನು ಗುರುತು ಹಾಕಿ ಅದನ್ನೇ ಓದ್ತಾ ಹೋಗಿ. ಆವಾಗ ನಿಮಗೆ ಎಲ್ಲ ಕೂಡ ಕವರ್ ಆಗ್ತದೆ. ಎಲ್ಲೆಲ್ಲ ನೀವು ಓದಬೇಕು ಅಂತ ಕೆಲವು ಪಾಠ ಮಾತ್ರ ಓದುವಂಥದ್ದು, ಇನ್ನುಳಿದುದು ಬಾಕಿ ಇರುವಂಥದ್ದು ಯಾವುದೂ ಆಗೋದಿಲ್ಲ. ನೀವು ಸಾಧಾರಣ 10 ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ಳಿ. ನಾನು ಈ 10 ಪ್ರಶ್ನೆಯನ್ನು ಓದ್ತೇನೆ ಅಂತ ಹಿಡ್ಕೊಂಡು ಆ 10 ಪ್ರಶ್ನೆಗಳನ್ನು ಗುರುತು ಹಾಕ್ಕೊಳ್ಳಿ. ತುಂಬಾ ಮುಖ್ಯವಾಗಿರುವಂಥ 10 ಪ್ರಶ್ನೆಗಳನ್ನು ಗುರುತು ಹಾಕಿ ಆ 10 ಪ್ರಶ್ನೆಗೆ ಸರಿಯಾಗಿ ಓದ್ಕೊಳ್ಳಿ. ಸರಿಯಾಗಿ ಪಾಯಿಂಟ್ ಸಮೇತ ಓದ್ಕೊಳ್ಳಿ. ಆವಾಗ ಅರ್ಧದಷ್ಟು, ಕಾಲು ಭಾಗದಷ್ಟು ಭಯ ನಿವಾರಣೆ ಆಗ್ತದೆ. ಯಾಕಂದರೆ ನಾನು ಇಷ್ಟು ಓದಿದ್ದೇನೆ, ನಾನು ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನನ್ನು ಓದಿ ಇಟ್ಟಿದ್ದೇನೆ ಅಂತ ನಿಮ್ಮ ಮನಸ್ಸಿಗೂ ಕೂಡ ಅನಿಸ್ತದೆ. ಅಷ್ಟೇ ಅಲ್ಲದೆ ಈಗ ಪ್ರಶ್ನೆ ಪತ್ರಿಕೆಯನ್ನು ನೋಡೋದ್ರಿಂದ ಅವರು ಸಾಧಾರಣವಾಗಿ ಹೆಚ್ಚಾಗಿ ಬಂದಿರುವಂಥ ಪ್ರಶ್ನೆಗಳನ್ನೇ ಕೊಡುವಂಥದ್ದು, ಅಂದರೆ ರಿಪೀಟೆಡ್ ಕ್ವಶನ್ಸನ್ನು ಕೊಡ್ತಾರೆ ಅವರು. ಅದನ್ನು ಏನು ಮಾಡ್ತಾರೆ, ಸ್ವಲ್ಪ ಟ್ವಿಸ್ಟ್ ಆಗಿ ನಮಗೆ ಈ ಪ್ರಶ್ನೆ ಹೌದೋ ಅಲ್ವೋ ಎಂಬ ಕನ್ಫ್ಯೂಷನ್ ಕೊಡುವಂಥ ರೀತಿಯಲ್ಲಿ ಕೆಲವು ಪ್ರಶ್ನೆಗಳು ಬರ್ತದೆ. ಉತ್ತರ ಮಾತ್ರ ಅದೇ, ಯಾವುದು ನೀವು ಓದಿರ್ತೀರೋ ಅದೇ ಉತ್ತರ ಆಗಿರ್ತದೆ. ಆದರೆ ಪ್ರಶ್ನೆಯಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಅವರು ಕೊಡ್ತಾರೆ. ವಿವರಿಸಿ ಅಂತ ಇರುವಂಥದ್ದು ಪರಿಶೀಲಿಸಿ ಅಂತ ಇರ್ಬೋದು, ಪ್ರಾಮುಖ್ಯತೆ ಅಂತ ಇರುವಂಥದ್ದು ಸ್ವರೂಪ ಅಂತ ಲಕ್ಷಣಗಳನ್ನು ಕೊಡಿ ಅಂತ ಹೇಳ್ಬೋದು. ಹೀಗೆ ಸ್ವಲ್ಪ ಬದಲಾವಣೆಗಳನ್ನು ಕೊಟ್ಟು ಪ್ರಶ್ನೆಗಳನ್ನು ಕೊಡ್ತಾರೆ ವಿನಃ ಅದು ಬೇರೆ ಯಾವುದೋ ಪ್ರಶ್ನೆ ಆಗಿರೋದಿಲ್ಲ. ಎಲ್ಲವನ್ನು ಕೂಡ ಈ ರೀತಿಯಾಗಿ ಅವರು ಪದೇ ಬಂದಿರುವಂತಹ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳನ್ನೇ ಅವರು ಕೊಡುವಂಥದ್ದು. ಅದರಿಂದ ನೀವು ಓದಬೇಕಾದ್ರೆ ಆ ರೀತಿಯಾಗಿ ಓದ್ಕೊಳ್ಳಿ. ಇದರಿಂದಾಗಿ ಕಾಲು ವಾಸಿಯಷ್ಟು ಅಂದರೆ ಕಾಲು ಭಾಗದಷ್ಟು ನಿಮಗೆ ಆ ಪರೀಕ್ಷೆಯ ಭಯ ದೂರ ಆಗ್ತದೆ. ಮತ್ತೊಂದು ವಿಷಯ ಏನಂದರೆ, ತುಂಬ ಭಯ ಆಗ್ತಾ ಇದೆ ನನಗೆ, ಪರೀಕ್ಷೆಯಲ್ಲಿ
ಪರೀಕ್ಷೆ ಹಾಲಿಗೆ ಬಂದಾಗ ಅಥವಾ ಪರೀಕ್ಷೆ ದಿವಸ ತುಂಬಾ ಭಯ ಕಾಡ್ತಾ ಇದೆ ಅಂತಂದರೆ ಏನು ಮಾಡಬೇಕು ಅಂದರೆ ಮೊದಲಿಗೆ ದೀರ್ಘವಾದ ಉಸಿರನ್ನು ತಗೊಳ್ಳುವಂಥದ್ದು, ದೀರ್ಘವಾದ ಉಸಿರನ್ನು ಬಿಡುವಂಥದ್ದು. ಈ ಕೆಲಸವನ್ನು 1-2 ಸಲ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ ತುಂಬಾ ರಿಲ್ಯಾಕ್ಸ್ ಅಂತ ನಿಮಗೆ ಅನ್ನಿಸ್ತದೆ. ಇವಾಗಾದರೂ ಒಮ್ಮೆ ಮಾಡಿ ನೋಡಿ. ದೀರ್ಘವಾದ ಉಸಿರನ್ನು ಮೇಲೆ ಈ ರೀತಿ ತಗೊಳ್ಬೇಕು. ಈ ರೀತಿಯಾಗಿ ದೀರ್ಘವಾದ ಉಸಿರನ್ನು ತಗೊಳ್ಳುವಂಥದ್ದು ಮತ್ತು ದೀರ್ಘವಾದ ಉಸಿರನ್ನು ಬಿಡುವಂಥದ್ದು ಆ ರೀತಿಯಾಗಿ ಮಾಡ್ತಾ ಬಂದರೆ, ಅಂದರೆ 1-2 ಸಲ ಮಾಡ್ಕೊಳ್ಳಿ. ದಿನದಲ್ಲಿ 1-2 ಸಲ ಮಾಡಿಕೊಂಡು ಪರೀಕ್ಷೆಯ ಬಗ್ಗೆ ನೆನೆಸ್ತಾ ಆ ರೀತಿಯಾಗಿ ಮಾಡಿಕೊಳ್ಳಿ. ಹಾಗೆ ಪರೀಕ್ಷೆಯ ದಿವಸ ಕೂಡ ನೀವು ಮನೆಯಲ್ಲಿ ಕೂಡ ಆ ರೀತಿ ಮಾಡಿ. ಹಾಗೆ ಪರೀಕ್ಷೆಯ ನೀವು ಹಾಲಿಗೆ ಹೋಗ್ತೀರಿ, ಹಾಲಲ್ಲಿ ಕೂತ್ಕೊಳ್ತೀರಿ. ಆವಾಗ ಒಮ್ಮೆ ಸುಮ್ಮನೆ ಕೂತ್ಕೊಂಡು ಕಣ್ಣು ಮುಚ್ಚಿ ಆ ರೀತಿಯಾಗಿ ಒಮ್ಮೆ ದೀರ್ಘವಾದ ಉಸಿರನ್ನು ತಗೊಂಡು ದೀರ್ಘವಾದ ಉಸಿರನ್ನು ಬಿಡಿ, ರಿಲ್ಯಾಕ್ಸ್ ಮಾಡಿಕೊಳ್ಳಿ. ಆಮೇಲೆ ಇಲ್ಲ ನಾನು ಎಲ್ಲವನ್ನು ಕೂಡ ಬರಿತೇನೆ, ನನ್ನಿಂದ ಸಾಧ್ಯ, ನಾನು ಪ್ರತಿಯೊಂದನ್ನು ಕೂಡ ಆಲೋಚನೆ ಮಾಡಿ ಬರಿತೇನೆ, ಪಾಯಿಂಟ್ಸನ್ನೆಲ್ಲ ಬರಿತೇನೆ ಅಂತ ನಿಮ್ಮ ಮನಸ್ಸಿಗೆ ನೀವು ಹೇಳ್ಕೊಳ್ಳಿ. ಮೊದಲನೇದಾಗಿ ನಿಮ್ಮ ಮನಸ್ಸೇ ನಿಮ್ಮ ಸ್ನೇಹಿತೆ ಅಥವಾ ಸ್ನೇಹಿತ. ನಿಮ್ಮ ಮನಸ್ಸೇ ನಿಮಗೆ ನಿಮಗೆ ಸಹಾಯ ಮಾಡುವಂಥದ್ದು. ಬೇರೆ ಯಾರೋ ಬಂದು ನಿಮಗೆ ಹೇಳಿದರೆ ನಿಮ್ಮ ಮನಸ್ಸು ಕೇಳುವುದಿಲ್ಲ, ಅಥವಾ ಬೇರೆ ಯಾರಾದರೂ ನಿಮಗೆ ಒಂದು ಧೈರ್ಯ ಹೇಳಿದರೆ ಆ ಧೈರ್ಯ ಹುಟ್ಟುವುದಿಲ್ಲ. ಯಾವಾಗ ನೀವು ನಿಮ್ಮ ಮನಸ್ಸಿಗೆ ಹೇಳಬೇಕು. ನಿಮ್ಮ ಮನಸ್ಸು ನಿಮ್ಮ ಫ್ರೆಂಡ್ ಆಗಿರೋದ್ರಿಂದ ನಾವು ನಮ್ಮ ಮನಸ್ಸಿಗೆ ಹೇಳ್ಕೊಳ್ಳುವಂಥದ್ದು. ಅಂದರೆ ಯಾವ ರೀತಿ ಹೇಳ್ಕೊಳ್ಳೋದು ಅಂತಂದರೆ, ರಿಲ್ಯಾಕ್ಸ್ ಆಗು, ಇದು ಪರೀಕ್ಷೆ ಏನೂ ತೊಂದರೆ ಇಲ್ಲ, ತುಂಬಾ ಸುಲಭ ಇರ್ತದೆ, ನಾವು ಎಲ್ಲ ಪ್ರಶ್ನೆಗೂ ಕೂಡ ಉತ್ತರವನ್ನು ಬರೆಯುವ, ನಾನೆಲ್ಲ ಪ್ರಶ್ನೆ ಕೂಡ ಉತ್ತರವನ್ನು ಬರಿತೇನೆ, ಇಲ್ಲ ಪಾಯಿಂಟ್ಸ್ ರೀತಿಯಲ್ಲಿ ಬರಿತೇನೆ, ಹಾಗೆಯೇ ತುಂಬಾ ಸುಲಭ ಇರ್ತದೆ ಅಂತ ಒಂದು ಮನಸ್ಸಿಗೆ ಹೇಳುವಂಥದ್ದು. ನಮ್ಮ ಮನಸ್ಸಿಗೆ ನಾವು ಹೇಳ್ತಾ ಬಂದರೆ ಆ ಒಂದು ಭಯ ದೂರ ಆಗ್ತದೆ. ಮತ್ತೊಂದು, ನಾವು ಪರೀಕ್ಷೆಯ ಭಯದಿಂದ ದೂರ ಆಗಬೇಕು ಅಂತಂದರೆ ಈ ರೀತಿಯಾಗಿ ಸಮಯವನ್ನು ಇಟ್ಕೊಂಡು ಓದ್ಕೊಳ್ಳಿ. ನಿಮಗೆ ಇವತ್ತಿನಿಂದ ನೀವು ಇಷ್ಟರವರೆಗೆ ನಾನು ಓದಲೇ ಇಲ್ಲ, ಇನ್ನು ಓದಲಿಕ್ಕೆ ಆರಂಭ ಮಾಡಬೇಕಷ್ಟೆ ಅಂತ ಇರುವವರು ಇನ್ನೂ ಸಮಯಾವಕಾಶ ಇದೆ, ಇನ್ನೂ ಏನು ಲೇಟ್ ಆಗಲಿಲ್ಲ. ನೀವು ಇವತ್ತಿನಿಂದ ಓದಲಿಕ್ಕೆ ಆರಂಭ ಮಾಡಿ. ಮೊದಲು ನಾನು ಹೇಳಿರುವಂತೆ ಕ್ವಶನ್ ಪೇಪರನ್ನು ನೋಡಿ, ಕ್ವಶನ್ ಪೇಪರಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ತುಂಬಾ ಇಂಪಾರ್ಟೆಂಟ್ ಆಗಿರುವ ಪ್ರಶ್ನೆಯನ್ನು ಮೊದಲಿಗೆ ಗುರುತು ಹಾಕ್ಕೊಳ್ಳಿ. ನೀವು ಪ್ರಶ್ನೆ ಪತ್ರಿಕೆ ನನಗೆ ಹುಡುಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನನಗೆ ಸಮಯ ಇಲ್ಲ ಅಂತಂದರೆ ನನ್ನ ಹಳೆಯ ವೀಡಿಯೋಸನ್ನು ನೋಡಿ. ನಾನು ನಿಮಗೆ ಎಲ್ಲದರಲ್ಲಿ ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಗಳ ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೊಟ್ಟಿದ್ದೇನೆ. ಫಸ್ಟ್ ಇಯರ್ BA, ಸೆಕೆಂಡ್ ಇಯರ್ BA, ಹಾಗೆ ಥರ್ಡ್ ಇಯರ್ BA ಅವರಿಗೂ ಕೂಡ ಎಲ್ಲ ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಯನ್ನು ಕೊಟ್ಟಿದ್ದೇನೆ. ಅದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಅದರಲ್ಲಿ ತುಂಬಾ ರಿಪೀಟ್ ಆಗಿರುವಂಥ ಪ್ರಶ್ನೆಗಳನ್ನು ಕೂಡ ನಾನು ಹಾಕಿದ್ದೇನೆ, ಗುರುತನ್ನು ಹಾಕಿದ್ದೇನೆ. ಅದರಲ್ಲಿ ನಿಮಗೆ ಯಾವುದು ಓದಲಿಕ್ಕೆ ಸಾಧ್ಯ ಆಗ್ತದೋ ಅದನ್ನೆಲ್ಲವನ್ನು ಕೂಡ ನೀವು ಓದ್ಕೊಳ್ಳಿ. ಪ್ರತಿ ದಿವಸದಿಂದ ಇವತ್ತಿನಿಂದ ನೀವು ಆರಂಭ ಮಾಡಿದರೆ 2 ದಿವಸ ಒಂದೊಂದು ಸಬ್ಜೆಕ್ಟ್ ರೀತಿಯಲ್ಲಿ ಓದ್ಕೊಂಡು ಹೋಗಬೇಕು. ಯಾವುದನ್ನು ಓದಬೇಕು? ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಯನ್ನು ಮಾತ್ರ ಓದ್ಕೊಂಡು ಹೋಗಿ. ಬೇರೆಲ್ಲ ನೋಡ್ಕೊಂಡು ಹೋದರೆ ನಿಮಗೆ ಓದಲಿಕ್ಕೆ ಒಂದು ಇಂಟ್ರೆಸ್ಟ್ ಬರೋದಿಲ್ಲ. ಆವಾಗ ನೀವೇನು ಮಾಡಬೇಕು ಅಂತಂದರೆ, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆಯನ್ನು ನೋಡ್ಕೊಳ್ಳಿ, ಅದನ್ನು ಉತ್ತರವನ್ನು ಓದ್ತಾ ಹೋಗಿ, ಆ ಪಾಯಿಂಟ್ಸನ್ನು ಮಾಡ್ತಾ ಹೋಗಿ. ಒಂದು ವೇಳೆ ಅದು ನಿಮಗೆ ಯಾವುದು ಕೂಡ ಯೋಚನೆಗೆ ಬರ್ತಾ ಇಲ್ಲ, ನಿಮ್ಮ ತಲೆಗೆ ಹೋಗ್ತಾ ಇಲ್ಲ ಅಂತಂದರೆ ಬಿಟ್ಟುಬಿಡಿ. ಆ ಪ್ರಶ್ನೆಯನ್ನು ಬಿಟ್ಟು ಮತ್ತೊಂದು ಪ್ರಶ್ನೆಗೆ ಹೋಗಿ, ಮತ್ತೊಂದು ಪ್ರಶ್ನೆಯನ್ನು ಓದಿ. ಅದರಲ್ಲಿ ತುಂಬಾ ಸುಲಭ ಇದೆ. ಒಂದು ಜನರಲ್ ಆಗಿರುವಂಥ ಎಲ್ಲ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ಳಿ, ಆ ಪ್ರಶ್ನೆಗೆ ಉತ್ತರವನ್ನು ನೋಡ್ಕೊಳ್ಳಿ, ಆ ಪಾಯಿಂಟ್ಸನ್ನೆಲ್ಲ ಹೇಳ್ಕೊಳ್ಳಿ. ಒಮ್ಮೆ ಪಾಯಿಂಟ್ಸನ್ನು ಹೇಳಿದ ನಂತರ ಕಣ್ಣು ಮುಚ್ಚಿ ನಿಮಗೆ ನೀವೇ ಆ ಪಾಯಿಂಟ್ಸನ್ನು ಹೇಳ್ಕೊಳ್ಳಿ. ಈ ರೀತಿಯಾಗಿ ಮಾಡ್ತಾ ಹೋದರೆ ನಿಮಗೆ ಅದರಲ್ಲಿ ನೆನಪಲ್ಲಿ ಇರಲಿಕ್ಕೆ ಸಹಾಯ ಆಗ್ತದೆ. ಈ ಪರೀಕ್ಷೆಯ ಭಯವನ್ನು ಹೋಗಲಾಡಿಸಬೇಕು ಅಂತಾದರೆ ಅದು ಬೇರೆಯವರ ಕೈಯಲ್ಲಿಲ್ಲ, ಅದು ನಮ್ಮ ಕೈಯಲ್ಲೇ ಇರುವಂಥದ್ದು. ನಮ್ಮ ಪರೀಕ್ಷೆಯ ಭಯವನ್ನು ನಾವೇ ಪರಿಹಾರ ಮಾಡಬೇಕು, ನಾವೇ ಅದನ್ನು ಎದುರಿಸಬೇಕು. ಮೊದಲು ಹೇಳ್ಕೊಳ್ಬೇಕಾದದ್ದು ಇಷ್ಟೇ, ಏನು ಹೆದರೋದು ಬೇಡ, ಯಾವುದೇ ತೊಂದರೆ ಆಗೋದಿಲ್ಲ, ತುಂಬಾ ಸುಲಭ ಇರ್ತದೆ. ಇದಕ್ಕೆಲ್ಲ ಯಾವುದೇ ಚಿಂತೆ ಮಾಡಬೇಡ. ಲೈಫಲ್ಲಿ ಎಷ್ಟೆಷ್ಟೋ ಕಷ್ಟಗಳೆಲ್ಲ ಬರ್ತದೆ, ಎಷ್ಟೋ ಒಂದು ಜೀವನಗಳು ನಡೀತಾ ಹೋಗ್ತದೆ, ಯಾವುದ್ಯಾವುದೋ ರೀತಿಯಲ್ಲಿ ನಡ್ಕೊಂಡು ಹೋಗ್ತದೆ. ಅದನ್ನೆಲ್ಲವನ್ನು ನಾವು ಅನುಭವಿಸ್ತಾ ಅಥವಾ ಅದನ್ನೆಲ್ಲ ನಾವು ಫೇಸ್ ಮಾಡ್ಕೊಂಡು ಬಂದಿದ್ದೇವಲ್ವ. ಅದಾದಮೇಲೆ ಈ ಪರೀಕ್ಷೆಯೆಲ್ಲ ಯಾವುದೇ ರೀತಿಯ ತೊಂದರೆ ಇಲ್ಲ, ನಾನು ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರೆದಿದ್ದೇನೆ, ಎಲ್ಲವನ್ನು ಕೂಡ ನಿಭಾಯಿಸ್ತೇನೆ ಅಂತ ಹೇಳಿಕೊಂಡು ಮನಸ್ಸಿಗೆ ಹೇಳಿಕೊಳ್ಳಿ.
ಮೊದಲನೇದಾಗಿ ನಿಮ್ಮ ಮನಸ್ಸನ್ನು ನೀವು ನಿಯಂತ್ರಣದಲ್ಲಿರಿ, ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಳ್ಳಿ. ನಿಮ್ಮ ಮನಸ್ಸೇ ನಿಮ್ಮ ಫ್ರೆಂಡ್. ಅದಕ್ಕೋಸ್ಕರ ಮೊದಲಿಗೆ ನಿಮ್ಮ ಮನಸ್ಸಿಗೆ ಹೇಳ್ಕೊಳ್ಬೇಕು. ಪರೀಕ್ಷೆಯ ದಿವಸ ನೀವು ಅದನ್ನು ಮಾಡಲೇಬೇಕಾಗ್ತದೆ. ಪರೀಕ್ಷೆ ದಿವಸ ಅಲ್ಲದಿದ್ದರೂ ಕೂಡ ನೀವು ಇವತ್ತಿನಿಂದ ಓದ್ತೀರಿ ಅಂತಂದರೆ ನೀವು ನಿಮ್ಮ ಮನಸ್ಸಿಗೆ ಮೊದಲನೇದಾಗಿ ಹೇಳುವಂಥದ್ದು, ನಾವು ಚೆನ್ನಾಗಿ ಓದಬೇಕು, ಯಾವುದು ಮುಖ್ಯವಾಗಿರುವಂಥ ಪ್ರಶ್ನೆಗಳನ್ನು ಓದ್ಕೊಳ್ಳುವ, ಇದರಿಂದ ಪರೀಕ್ಷೆಗೆ ಸುಲಭ ಆಗ್ತದೆ. ಹಾಗೆಯೇ ಒಂದು ಧನ್ಯವಾದಗಳನ್ನು ಕೂಡ ಹೇಳುವಂಥದ್ದು. ತುಂಬ ಥ್ಯಾಂಕ್ಸ್, ನನ್ನ ಜೊತೆಗಿದ್ದು ನನ್ನನ್ನು ಸಪೋರ್ಟ್ ಮಾಡ್ತಾ ಇದೆಯಾ, ಅದಕ್ಕೋಸ್ಕರ ನಿಮಗೆ ತುಂಬಾ ಧನ್ಯವಾದಗಳು ಅಂತ ಹೇಳುವಂಥದ್ದು. ಪ್ರತಿದಿನ ನಿಮ್ಮ ಮನಸ್ಸಿಗೆ ಒಂದು ಧನ್ಯವಾದಗಳನ್ನು ಕೂಡ ತಿಳಿಸಿ. ಇದರಿಂದ ಏನಾಗ್ತದೆ ಅಂದರೆ ಯಾವುದೇ ರೀತಿಯ ಒಂದು ಭಯ, ಪರೀಕ್ಷೆ ಇರ್ಬೋದು ಅಥವಾ ಜೀವನದಲ್ಲಿ ಬರುವಂತಹ ಕಷ್ಟಗಳು ಇರ್ಬೋದು, ಜೀವನದಲ್ಲಿ ಬರುವಂಥ ಯಾವುದೇ ರೀತಿಯ ಒಂದು ಸವಾಲುಗಳಿರ್ಬೋದು, ಇದಕ್ಕೆಲ್ಲ ಕೂಡ ಒಂದು ಪರಿಹಾರ ರೀತಿಯಲ್ಲಿ ನಮಗೆ ಸಿಗ್ತಾ ಹೋಗ್ತದೆ. ಅದಕ್ಕೋಸ್ಕರ ನಾವು ನಮ್ಮ ಮನಸ್ಸಿಗೆ ಧನ್ಯವಾದಗಳನ್ನು ಹೇಳುವಂಥದ್ದು, ನಮ್ಮ ಈ ಯೂನಿವರ್ಸಿಗೆ ಧನ್ಯವಾದಗಳನ್ನು ಹೇಳುವಂಥದ್ದು. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು, ನನ್ನ ಜೊತೆಗಿದ್ದು ನನಗೆ ಎಲ್ಲ ರೀತಿಯ ಒಂದು ಸಪೋರ್ಟ್ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ಮಲಗುವಂಥದ್ದು. ಈ ರೀತಿಯಾಗಿ ಅಭ್ಯಾಸ ಮಾಡ್ತಾ ಹೋದರೆ ನಮಗೆ ಎಲ್ಲವನ್ನು ಕೂಡ ಒಂದು ನಿಭಾಯಿಸುವಂಥ ಒಂದು ಶಕ್ತಿ ನಮ್ಮೊಳಗೆ ಬರ್ತದೆ. ಯಾವುದೇ ರೀತಿಯ ಒಂದು ಸವಾಲುಗಳನ್ನು ಅದನ್ನು ಎದುರಿಸಲಿಕ್ಕೆ ನಮಗೆ ಒಂದು ಶಕ್ತಿ ಆ ದೇವರು ನಮಗೆ ಕೊಡ್ತಾನೆ. ಆದ್ದರಿಂದ ಯಾವುದೇ ರೀತಿಯ ಭಯ ಬೇಡ, ಆರಾಮದಲ್ಲಿ ಇವತ್ತಿನಿಂದಲೇ ಓದಲಿಕ್ಕೆ ಆರಂಭ ಮಾಡಿ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.